ಸಹಾಯ ಮಾಡಿರಿ ಸರ್, ನಾವು ಬಡವರು, ಈ ಥರ ಎಲ್ಲ ಬಸ್ ಹೋಗಿದೆ, ನನ್ನ ಮಗಳು ಬೇರೆ ಸಣ್ಣಾಳು, ಎಲ್ಲ ನೀವೇ ದಾರಿ ತೋರಿಸ್ಬೇಕು ಸರ್, ನೀವೇ ಏನಾದರೂ ಹೆಲ್ಪ್ ಮಾಡಿ ಸರ್, ಇದನ್ನ ನಿಮ್ಗೆ ಕೇಳ್ಕೊಳ್ತಾ ಮಾತು. ಇವತ್ತು ಕೂಲಿಕುಂಟೆ ಹೋಬಳಿಯ ಕೂಲಿಕುಂಟೆ ಗ್ರಾಮದ ಇವತ್ತು ಚಿತ್ರಕಲಾ ಮಂಜುನಾಥ್ ಅವರು ಇವತ್ತು ಆಕಸ್ಮಿಕವಾಗಿ ಮನೆಗೆ ಇವತ್ತು ಬೆಂಕಿ ಬಿದ್ದಿದೆ, ಸಿಲಿಂಡ್ರು ಬ್ಲಾಸ್ಟ್ ಆಗಿ. ಇವತ್ತು ಅವನು ಭಾಳ ಕಡು ಬಡವ. ಇವತ್ತು 2 ಮೋಟ್ರ್ ಸೈಕಲ್ಗಳು, ಕೆಲವು ವಸ್ತುಗಳು, ಬಟ್ಟೆಗಳು, ಸ್ವಲ್ಪ ದುಡ್ಡು, ದಿನವಸ್ತುಗಳು ಇವತ್ತೆಲ್ಲ ಸುಟ್ಟು ಭಸ್ಮವಾಗಿದೆ. ಇವತ್ತು ತಾಲೂಕು ಅಧಿಕಾರಿಗಳು ಕೂಡಲೇ ಅವನಿಗೆ ಜೀವನಕ್ಕೆ ಏನು ಮಾಡಿಕೊಡಬೇಕು ಇಮಿಡಿಯೇಟಾಗಿ ತಾಲೂಕು ದಂಡಾಧಿಕಾರಿಗಳು ಹಾಗೂ ತಾಲೂಕು ಇ.ಒ ಅವರು ಮತ್ತು PDO ಅವರು ಇಮ್ಮಿಡಿಯೇಟಾಗಿ ಇವತ್ತೇ ಅವ್ರು ಸಾಯಂಕಾಲದೊಳಗಡೆ ಅವ್ರಿಗೆ ಸಹಾಯ ಮಾಡಿಕೊಡ್ಲಿ ಅಂತೆಲ್ಲ ನಾನಾದರೂ ಒತ್ತಾಯ ಮಾಡ್ತಾ, ಇವತ್ತು ನಾವು ಸಹ ಅವರಿಗೆ ಊರಿನ ಗ್ರಾಮಸ್ಥರಿರ್ಬೋದು, ನಾವು ಸಹ ಅವ್ರಿಗೆ ಬೆನ್ನೆಲುಬಾಗಿ ನಿಲ್ತೀವಿ. ಅವನು ಒಬ್ಬಂಟಿಯಾಗಿ ಬಿಡೋಕ್ಕೆ ರೆಡಿ ಇಲ್ಲ, ನಾವು ಸಹ ಶಕ್ತಿ ಕೊಡ್ತೀವಿ ಅವನಿಗೆ. ಇವತ್ತು ಅವನು ಒಬ್ಬ ನಮ್ಮ ಅಣ್ಣ ತಮ್ಮ ಅಂತೆಲ್ಲಾದರೂ ಹೇಳ್ತಾ, ಅವನು ಯಾವುದು ಕುಗ್ಗೋದು ಬೇಕಾಗಿಲ್ಲ. ಇವತ್ತು ಏನು ಮನುಷ್ಯರಿಗೇನೂ ಆಗಿಲ್ಲ, ಜೀವಕ್ಕೇನೂ ಆಗಿಲ್ಲ. ಇವತ್ತು ವಸ್ತು ಕಳೆದೋಗಿದ್ದಾವೆ, ಅದನ್ನು ನಾವು ಅವಕ್ಕೆಲ್ಲ ಕ್ರೋಢೀಕರಿಸಿ ಅವ್ನಿಗೇನು ಸಹಾಯ ಮಾಡಬೇಕು ನಮ್ಮ ಕಡೆಯಿಂದ, ಪಕ್ಷದ ಕಡೆಯಿಂದ ನಾನು ಸಹಾಯ ಮಾಡಿಸ್ಕೊಡ್ತೀನಿ ನನ್ನ ಕೈಲಾದಂತಾದರೂ ಹೇಳ್ತಾ, ಅವನಿಗೆ ದೇವರು ಒಳ್ಳೆಯದಾಗಲಿ ಅಂತ ದೇವರಲ್ಲಿ ನಾನು. ಗ್ರಾಮದ ಮಂಜುನಾಥ್ ಎಂಬ ಒಬ್ಬ ವ್ಯಕ್ತಿಯ ಒಂದು ಗುಡಿಸಲು ಸುಟ್ಟಿರುವಂಥ ಒಂದು ಜಾಗದಲ್ಲಿ ಬಂದು ಪರಿಶೀಲಿಸಿದಾಗ ಅವರು ಇವತ್ತು ಬೆಳಿಗ್ಗೆ ತಿರುಪತಿಗೆ ಹೋಗುವಂಥ ಸನ್ನಿವೇಶದಲ್ಲಿ ಆಕಸ್ಮಿಕವಾಗಿ ಅಲ್ಲಿ ಇರುವಂಥ ಒಂದು ಸಿಲಿಂಡರ್ ಬ್ಲಾಸ್ಟಾಗಿ ಇಲ್ಲಿನ ಒಂದು ಗುಡಿಸಲು ಸಂಪೂರ್ಣವಾಗಿ ಭಸ್ಮವಾಗಿರುತ್ತೆ. ಅದರಲ್ಲಿರುವಂಥ ಒಂದು ಆಹಾರ ಸಾಮಗ್ರಿಗಳು ಮತ್ತು ಬಟ್ಟೆ ಮತ್ತು ಇತರೆ 2 ವಾಹನಗಳು ಸಮೇತ ಸುಟ್ಟೋಗಿರೋದಂತೂ ಕಂಡು ಬಂದಿರುತ್ತದೆ. ಇವರಿಗೆ ತಾತ್ಕಾಲಿಕವಾಗಿ ಒಂದು ಪರಿಹಾರವಾಗಿ ನಾವು ಪಂಚಾಯತಿಯಿಂದ ಒಂದು ಗೌರ್ಮೆಂಟ್ ಸ್ಕೂಲಿನಲ್ಲಿ ವಾಸ್ತವ್ಯ ಓಡಲು ಒಂದು ಅವಕಾಶ ಮಾಡಿಕೊಟ್ಟಿದ್ದೀವಿ. ಕಂದಾಯ ಇಲಾಖೆಯ RI ಮತ್ತು ವಿಲೇಜ್ ಅಕೌಂಟೆಂಟ್ ಅವರು ಸಮೇತ ಬಂದಿದ್ದಾರೆ. ಅದೇ ರೀತಿ ಇಲ್ಲಿ ಆಹಾರ ಇಲಾಖೆಯಿಂದ ಅವರಿಗೆ ಬೇಕಾದಂಥ ಒಂದು ಆಹಾರ ಸಾಮಗ್ರಿಗಳನ್ನು ಕೊಡೋದಕ್ಕೆ ಮತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೂ ಸಮೇತ ಅವ್ರಿಗೆ ಬೇಕಾದಂಥ ಸ್ವಲ್ಪ ಸವಲತ್ತುಗಳನ್ನು ತಾತ್ಕಾಲಿಕವಾಗಿ ಕೊಡೋದಕ್ಕೂ ಸಮೇತ ತೀರ್ಮಾನ ಮಾಡಿದ್ದೀವಿ. ಅದೇ ರೀತಿ ಈಗ ಬರುವಂಥ ಒಂದು ವಸತಿ ಯೋಜನೆಯಲ್ಲಿ ಬರುವಂಥ ಒಂದು ಯೋಜನೆಯಲ್ಲಿ ಪ್ರಥಮ ಆದ್ಯತೆ ಮೇಲೆ ಒಂದು ಮನೆ ಕೊಡೋದಕ್ಕೆ ಅವರು ಬಾಡಿಯಲ್ಲಿ ತೀರ್ಮಾನ ಮಾಡಿಕೊಳ್ಳೋದಕ್ಕೂ ಸಮೇತ ನಾವು ಒಂದು ವ್ಯವಸ್ಥೆಯನ್ನು ಮಾಡಿದ್ವಿ. ಹೆಚ್ಚಿನದಾಗಿ ಇವತ್ತು ಅಗ್ನಿಶಾಮಕ ದಳದವರು ಬಂದಿದ್ದಾರೆ ಮತ್ತು ಅಗ್ನಿಶಾಮಕ ದಳದವರು ಬಂದು ಇನ್ ಟೈಮಲ್ಲಿ ಅದು ಬೆಂಕಿಯನ್ನು ನಂದಿಸಿದ್ದಾರೆ. ಗ್ಯಾಸಿನ ಒಂದು ಸಮಸ್ಯೆ ಅಂತ ಹೇಳ್ಬಿಟ್ಟು ಇಲ್ಲಿನ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಕಾನೂನು ಕ್ರಮ ಯಾವ ಥರ ಕ್ರಮ ಕೈಗೊಳ್ಳಬೇಕಂತ ಹೇಳ್ಬಿಟ್ಟು RI ಮತ್ತು ವಿಲೇಜ್ ಅಕೌಂಟೆಂಟ್ ಅವರು ಸಮೇತ. ಇಲ್ಲಿ ಚಿಕ್ಕಲಗುಂಟೆಯಲ್ಲಿ ಮಂಜುನಾಥ್ ಅನ್ನೋರ ಮನೆ ಸಿಲಿಂಡರ್ ಬ್ಲಾಸ್ಟಿಂದ ಸುಟ್ಟೋಗಿದೆ. ಸಂಪೂರ್ಣವಾಗಿ ಎಲ್ಲ ಹೋಗಿರೋದ್ರಿಂದ 6 ದಿನಗಳೆಲ್ಲ ಹೊರಟೋಗಿದೆ. ಮತ್ತು ಅವ್ರಿಗೆ ಇದ್ದಿದ್ದು ಬೈಕು ಅಮೌಂಟ್ ಇತ್ತು ಅಂತ ಹೇಳ್ತಾ ಇದ್ದಾರೆ, ಎಲ್ಲ ಹೋಗಿದೆ, ಎಲ್ಲ ಸುಟ್ಟೋಗಿದೆ. ಇವಾಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಆಹಾರ ಇಲಾಖೆಯಿಂದ ಒಂದು ಪ್ಯಾಕೆಟ್ ಅಕ್ಕಿ ಕೊಡೋಕ್ಕೆ ಮತ್ತು ರಾಗಿಯನ್ನು ಕೊಡೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ತಹಸೀಲ್ದಾರ್ ಸಾಹೇಬರು ಮಾತಾಡಿ ಹೇಳಿದ್ದಾರೆ, ಇವರು ಅಕ್ಕಿ ರಾಗಿ ಕೊಡ್ತಾರೆ. ತಾಲೂಕ್ ಪಂಚಾಯತ್ ವ್ಯವಸ್ಥೆಯಿಂದ, ತಾಲೂಕ್ ಪಂಚಾಯತಿ ಕಡೆಯಿಂದ ಸ್ಕೂಲಲ್ಲಿ ಇವರು ಉಳಿಯೋಕ್ಕೆ ಜಾಗ ಮಾಡಿದ್ದಾರೆ, ಗ್ರಾಮ ಪಂಚಾಯತಿಯಿಂದ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಮುಂದಿನ ಏನು ಕಾನೂನು ರೀತಿ ಏನು ಕ್ರಮ ಜರುಗಿಸ್ಬೇಕೋ ಜರುಗಿಸೋಕ್ಕೆ ತಹಸೀಲ್ದಾರ್ಗೆ ರಿಪೋರ್ಟ್ ಮಾಡ್ತೀವಿ. ಸಿಲಿಂಡರ್ ಬ್ಲಾಸ್ಟ್ ಆಗಿರೋದಕ್ಕೆ ಮೇಲ್ನೋಟ ಕಂಡು ಬರುತ್ತಿರೋದ್ರಿಂದ ಸಂಬಂಧಪಟ್ಟ ಏಜೆನ್ಸಿ ವಿರುದ್ಧ ಕ್ರಮ ತಗೊಳ್ಳೋದಕ್ಕೆ ತಹಸೀಲ್ದಾರ್ ಕಡೆಯಿಂದ ರೆಕಮೆಂಡ್ ಮಾಡಿಸ್ತಾ ಇದ್ವಿ. ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7694931166. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.